ಎಲ್ರಿಗೂ ನಮಸ್ತೆ. ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಎರಡನೇ ಅತ್ತೆ ಮನೆಯ ಹಬ್ಬಕ್ಕೆ ಬಂದಿದ್ವಿ. ಸೊ ಹೊಸದುರ್ಗದ ಹತ್ರ ಇರೋ ಬಾಗೂರೆಂಬ ಗ್ರಾಮದಲ್ಲಿ ಹಬ್ಬ ಇತ್ತು. ಸೊ ನಾವು ಹಬ್ಬ ಮುಗಿಸ್ಕೊಂಡು ತಿರ್ಗಾ ಮಾರನೇ ದಿವಸ ಸುಮ್ಮನೆ ಹಾಗೆ ಬೋರ್ ಆಗ್ತಾಯಿತ್ತು. 50 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರುತ್ತಂದ್ರೆ ಚಿತ್ರದುರ್ಗ. ಸೊ ನಾವು ಚಿತ್ರದುರ್ಗ ಕೋಟೆ ನೋಡ್ಕೊಂಬರೋಣ ಅಂತೇಳಿ ಬಂದ್ವಿ. ನಾವು ಮದಕರಿ ನಾಯಕ ಸರ್ಕಲ್ಗೆ ಆ್ಯಕ್ಚುಲಿ ರೀಚ್ ಆದ್ವಿ. ಸೊ ನೋಡ್ತಾ ಇರ್ಬೋದು ನಾನು ಎಷ್ಟು ಚೆನ್ನಾಗಿ ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಎಂಟ್ರಿ ನಮಗೆ ಕೋಟೆಗೆ. ನನ್ನ ಹಸ್ಬೆಂಡು ಗೈಡ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಗೈಡ್ ಇದ್ದರು. ಸೊ ಗೈಡನ್ನ ತೊಗೊಂಡ್ರು. ಅಂದರೆ ನನ್ನ ಹಸ್ಬೆಂಡ್ ಅತ್ತೆ ಮಕ್ಕಳಿಬ್ಬರು ಮತ್ತು ನನ್ನ ಮಗ ಮತ್ತು ನನ್ನ ಅಕ್ಕನ ಮಗ ಇಷ್ಟು ಜನ ಬಂದಿದ್ವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅದು ಎಂಟ್ರೆನ್ಸ್ ಯಾಕಪ್ಪ ಹಾವಿನ ಇದು ಇದೆ ಅಂದರೆ ಆ ಆಕಾರದಲ್ಲಿ ಕೋಟೆ ಕಟ್ಟಿದ್ದಾರೆ, ನಿರ್ಮಾಣವಾಗಿದೆ ಅಂತ ಹೇಳ್ಬಿಟ್ಟು. ಇನ್ನೂ ಹೆಚ್ಚಿನ ಮಾಹಿತಿನ ನಾನು ಸ್ವಲ್ಪ ಗೈಡೆನ್ಸಿನ ಮಾತುಗಳನ್ನು ಕೊಟ್ಟಿದ್ದೀನಿ, ಅದನ್ನು ನೀವು ಕೇಳ್ಕೊಂಡು ಬನ್ನಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೋಡೋದಕ್ಕಾಗಿ ಧನ್ಯವಾದಗಳು. ಆಗಿನ ಕಾಲದಲ್ಲಿ ಅಲ್ಲಿ ಗಾರೆ ಹರಿಯುತ್ತಿದ್ರು. ಮೊದಲು ಸಿಮೆಂಟ್ ಇರ್ತದಲ್ಲ, ಗಾರೆ ಗಚ್ಚ ಅಂತ ಹರಿಯೋದು. ಅದಕ್ಕೆ ಬಾಗಿಲಿಗೆ ಗಾರೆ ಬಾಗಿಲು